ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಎಸ್ಎಸ್ಎಲ್ಸಿ ಪರೀಕ್ಷೆ ಹತ್ತಿರವಿರುವಾಗಲೇ ಫಲಿತಾಂಶದ ವೃದ್ಧಿಗಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಿಕ್ಷಕರು ವಿವಿಧ ರೀತಿಯಲ್ಲಿ ವಿಭಿನ್ನವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂತಹ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಡಿಡಿಪಿಐ ಲೀಲಾವತಿ ಹಿರೇಮಠ ಹಾಗೂ ಕಿತ್ತೂರು ಬಿಇಒ ಚನ್ನಬಸಪ್ಪ ತುಂಬಾಕಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಸಂದರ್ಶನ ನಡೆಸಿ ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶದ ವೃದ್ಧಿ ಹಾಗೂ ಹಾಕಿಕೊಂಡ ಯೋಜನೆಗಳು ಸೇರಿ ವಿವಿಧ ವಿಷಯಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಪಡೆದಿದ್ದಾರೆ. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಇವಾಗ ನಮ್ಮ ಪತ್ರಿಕಾ ಸಮೂಹಕ್ಕೆ ಬೆಳಗಾವಿ ಜಿಲ್ಲೆ ಅಂದ್ರೆ ಸಾಕಷ್ಟು ದೊಡ್ಡ ಜಿಲ್ಲೆ. ಇಂಥದ್ರಲ್ಲಿ ಬೆಳಗಾವಿ ವಿಭಾಗದ ಒಂದು ರೀತಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆಗಿರ್ತಕ್ಕಂಥ ಲೀಲಾವತಿ ಹಿರೇಮಠ ಮೇಡಮ್ ಸಿಕ್ಕಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಈ ಬಾರಿ SLC ಫಲಿತಾಂಶವನ್ನ ಒಂದು ರೀತಿ ರಾಜ್ಯದಲ್ಲೇ ಅತ್ಯುನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಆಯಾ BO ಕ್ಷೇತ್ರಗಳಿಗೆ ತೆರಳಿ ವಿಶೇಷವಾಗಿ ಪಾಲಕರ ಮತ್ತೆ ವಿದ್ಯಾರ್ಥಿಗಳ ಮತ್ತೆ ಶಿಕ್ಷಕರ ಮೀಟಿಂಗ್ ಕರಿತಾ ಇದ್ದಾರೆ. ಸಾಕಷ್ಟು ಒಂದು ರೀತಿ ವಿವಿಧ ರೀತಿಯ ಶಿಬಿರ ಆಯೋಜನೆ ಮಾಡ್ತಾ ಇದ್ದಾರೆ. ಈಗ ಸ್ವತಃ ನಮ್ಮ ಪತ್ರಿಕಾ ಸಮೂಹಕ್ಕೆ DDPI ಮೇಡಮ್ ಸಿಕ್ಕಿದ್ರೆ. ಮೇಡಮ್ ನಮಸ್ತೆ. ವಿಶೇಷವಾಗಿ ಒಂದು ರೀತಿ ಈ ಬಾರಿ SLC ಫಲಿತಾಂಶವನ್ನ ಉತ್ತುಂಗಕ್ಕೆ ಏರಿಸಬೇಕು ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ, ಏನಿಸ್ತದೆ? ಏನಂತಂದ್ರೆ ಯಾವುದೇ ಒಂದು ಕ್ಷೇತ್ರ ಆಗಲಿ ಅದರಲ್ಲಿ ಶಿಕ್ಷಣ ಇಲಾಖೆಯೆಡೆಗೆ ಬಹಳಷ್ಟು ಭರವಸೆ ಇರ್ತದೆ. ಯಾಕಂತಂದ್ರೆ ಮಕ್ಕಳು 1ರಿಂದ 10ನೇ ತರಗತಿ ಮಕ್ಕಳು ನಮ್ಮ ಹತ್ರ ಏನಿರ್ತಾರೆ, ನಾಳೆಯ ಭವಿಷ್ಯ ಅವರು. ಆ ನಿಟ್ಟಿನಲ್ಲಿ SSLC ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಹಂತ. ಆ ಫಲಿತಾಂಶವನ್ನ ನಾವು ವಿನೂತನವಾದಂತಹ ನಿರ್ದಿಷ್ಟವಾದ ಯೋಜನೆಗಳ ಮೂಲಕ ಉತ್ತಮ ಪಡಿಸಬೇಕು ಎನ್ನುವಂತಹ ಒಂದು ಕಾರಣಕ್ಕಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲಾ ಶಾಸಕರು, MLC ಅವರು ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಜೊತೆಗೆ ನಮ್ಮ DC ಮತ್ತು CO ರವರ ಒಂದು ಮಾರ್ಗದರ್ಶನದಲ್ಲಿ ಉತ್ತಮವಾದ ಯೋಜನೆಗಳೊಂದಿಗೆ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಸರ್. ಮೇಡಮ್, ಒಂದ್ ಕಡೆ ಕೊರೋನಾ ನಂತರ ಎಲ್ಲೇ ಒಂದ್ ಕಡೆ ಬೆಳಗಾವಿ ಜಿಲ್ಲೆಯ ಸಾಕಷ್ಟು SLC ಫಲಿತಾಂಶ ಕುಸಿತಿತ್ತು. ಇಂಥ ಸಂದರ್ಭದಲ್ಲಿ ಸಾಕಷ್ಟು DDPಗಳು ಇದು ಮಾಡಿದ್ರು, ಆದರೆ ಸಾಧ್ಯವಾಗಲಿಲ್ಲ. ಈ ಬಾರಿ ತಾವು ವಿಶೇಷವಾಗಿ ಕ್ರಿಯಾಶೀಲತೆಯಿಂದ ಮಾಡ್ತಾ ಇದ್ದೀರಾ. ಏನೇನು ವಿವಿಧ ಕಾರ್ಯಕ್ರಮ ಹಾಕೊಂಡಿದ್ರ? ಖಂಡಿತ ಸರ್, ತಾವು ಏನ್ ಹೇಳಿದ್ರಿ, ಕೋವಿಡ್ ನಂತರದ ಒಂದು ಪರಿಸ್ಥಿತಿ ಶಿಕ್ಷಣ ಇಲಾಖೆಯನ್ನು ಹೊರತುಪಡಿಸಿ ಇಲ್ಲ. ಆ ನಿಟ್ಟಿನಲ್ಲಿ ವರ್ಗ ಕೋಣೆಯಲ್ಲಿ ಮಗುವಿಗೆ ನೇರ ಕಲಿಕೆ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಇನ್ನೂ ನಮ್ಮೊಟ್ಟಿಗೆ ಇರೋದ್ರಿಂದ ಆ ಮಕ್ಕಳನ್ನ ನಾವು ಶತಾಯಗತಾಯ ಓದು, ಬರಹ ಮತ್ತೆ ಲೆಕ್ಕಾಚಾರ ಮೂಲಭೂತ ಪರಿಕಲ್ಪನೆಗಳನ್ನ ರೂಢಿಸುವುದರ ಜೊತೆಗೆ SSLCಗೆ ಸಂಬಂಧಿಸಿದಂತೆ ಪ್ರಾರಂಭದಿಂದಲೂ ಕೂಡ ವಿಶೇಷ ತರಗತಿಗಳನ್ನು ಹಾಕೊಂಡು ನಮ್ಮೆಲ್ಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರು ಇವತ್ತು ಡಿಸೆಂಬರ್ ಅನ್ನಷ್ಟೊತ್ತಿಗೆ ತಮ್ಮ ಎಲ್ಲ ಒಂದು ಪೋರ್ಷನ್ಸ್ ಅನ್ನ ಮುಗಿಸಿದ್ದಾರೆ. ಅದರೊಟ್ಟಿಗೆ ನಾವು ಇಡೀ ಜನವರಿ ಮಾಹೆಯನ್ನ ಅಭಿಪ್ರೇರಣಾ ಮಾಸಾಚರಣೆ ಅಂತ ಮಾಡಿದೀವಿ. ಅಲ್ಲಿ ವಿಶೇಷವಾಗಿ ನಾವು ಫೋಕಸ್ ಮಾಡಿರುವಂತದ್ದು ಜೀವನ ಕೌಶಲ್ಯಗಳು ಜೊತೆಗೆ ಕರಿಯರ್ ಗೈಡೆನ್ಸ್ ಅನ್ನ ಮಾಡಿದೀವಿ. ಅದರಲ್ಲೂ ವಿಶೇಷವಾಗಿ ನಿಧಾನಗತಿಯ ಕಲಿಕೆಯ ಮಕ್ಕಳಿಗೆ. ಯಾಕಂತಂದ್ರೆ ಮಧ್ಯ ಮತ್ತು ಮೇಲ್ಪದರಿನಲ್ಲಿ ಇರುವಂತಹ ಮಕ್ಕಳು ಹೇಗೋ ಮುಂದೆ ಹೋಗ್ತಾರೆ ಸರ್, ಬಟ್ ನಮಗೆ ಫಲಿತಾಂಶಕ್ಕೆ ಮತ್ತೆ ನಾಳೆಯ ಭವಿಷ್ಯಕ್ಕೆ ಸವಾಲಾಗಿರುವಂತದ್ದು ಕಲಿಕೆಯಲ್ಲಿ ಹಿಂದಿರುವಂತಹ ಮಕ್ಕಳು. ಆ ಮಕ್ಕಳನ್ನ ಫೋಕಸ್ ಮಾಡಿಕೊಂಡು ಅಭಿಪ್ರೇರಣಾ ಕಾರ್ಯಾಗಾರಗಳನ್ನ ಮಾಡಿದೀವಿ. ಅವ್ರಿಗೆ ಪಾಸಿಂಗ್ ಪ್ಯಾಕೇಜ್, 1-to-1 ಕಾಳಜಿ ಮಾಡ್ತಾ ಇರುವಂತದ್ದು, ಮನೆ ಭೇಟಿ, ದತ್ತು ಯೋಜನೆ, ಈ ರೀತಿಯಾಗಿ ನಾವು ಸಾಕಷ್ಟು ವಿನೂತನ ಯೋಜನೆಗಳು ಮುಂದುವರೆದು ಇವತ್ತಿನ ದಿವಸ ಕಿತ್ತೂರಿನಲ್ಲಿ ಪಾಲಕರ ಪೋಷಕರ ಮಹಾಸಭೆ ಅಂತಾನೆ ಮಾಡಿದೀವಿ. ಮಹಾಸಭೆಯ ಅರ್ಥ ಈಗಾಗಲೇ ಸಾಕಷ್ಟು ಸಭೆಗಳು, ವಿಶೇಷವಾಗಿ ಮಾನ್ಯ CO ರವರಾದಂತಹ ನಮ್ಮ ರಾಹುಲ್ ಸಿಂಧೆ ಸರ್ ಒಂದು ಮಾರ್ಗದರ್ಶನ ಮಾಡಿದ ಪ್ರಕಾರ ಪ್ರತಿ 4ನೇ ಶನಿವಾರ ಪಾಲಕರ ಸಭೆ ಮಾಡ್ತಾ ಇದೀವಿ. ಯಾಕಂದ್ರೆ ಶಾಲೆಯ ಒಟ್ಟಿಗೆ ಮಗು ಮನೆಯಲ್ಲೂ ಇರೋದ್ರಿಂದ ಅಲ್ಲಿನೂ ಕಲಿಕಾ ಅವಧಿ, ಕಲಿಕಾ ವಾತಾವರಣವನ್ನ ಉಂಟು ಮಾಡ್ಕೊಳ್ಬೇಕು, ಅವರನ್ನ ತೊಡಗಿಸ್ಕೊಳ್ಬೇಕು ಎನ್ನುವಂಥದ್ದು ಒಂದು ಆಶಯ ಸರ್. ಆ ನಿಟ್ಟಿನಲ್ಲಿ ಸಾಗಿದ್ದೇವೆ. ಇವತ್ತು ಕಿತ್ತೂರಿನಲ್ಲಿ ಆಗಿರುವಂತದ್ದು ಮಾದರಿಯಾಗಿದೆ. ಖಂಡಿತ ಉಳಿದ ಶಾಸಕರು ಕೂಡ ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ಮಾಡ್ತಾರೆ ಅನ್ನುವಂತ ಭರವಸೆ ಇದೆ. ನಾವು ಮತ್ತೆ ಬೇರೆ ಬೇರೆ ತಾಲೂಕಿನಲ್ಲಿ ಮನೆ ಭೇಟಿ ಮತ್ತೆ ಈ ಸಭೆಗಳನ್ನ ಮಾಡಿ ಅವರನ್ನು ತೊಡಗಿಸ್ಕೊಂಡು ಈ 48 ಡೇಸ್ ನಮ್ಗೆ ಏನ್ ಅವೈಲಬಲ್ ಇದೆ, ರೀಡಿಂಗ್, ರೈಟಿಂಗ್, ರೀಕಾಲ್, ಮತ್ತೆ ರೆಸ್ಟ್, ಇದನ್ನ ಮತ್ತೆ ಪುನರಾವರ್ತನೆ, ರೀಡಿಂಗ್, ರೈಟಿಂಗ್, ರೀಕಾಲ್, ರೆಸ್ಟ್, ಇದನ್ನೆಲ್ಲವನ್ನು ನಾವು ಇದನ್ನ ಮಾಡ್ಕೊಂಡು ಸಮನ್ವಯ ಮಾಡ್ಕೊಳ್ತಾ ಫಲಿತಾಂಶವನ್ನ ವೃದ್ಧಿಸಬೇಕು ಎನ್ನುವಂತ ಪ್ರಯತ್ನದಲ್ಲಿ ಇದ್ದೇವೆ ಸರ್. ಮೇಡಮ್, ಇವತ್ತಾನೆ ಬಜೆಟ್ ಮಂಡನೆ ಆಗಿದೆ. ವಿಶೇಷವಾಗಿ ಪ್ರತಿ ಸರ್ಕಾರ ಶಾಲೆಗೂ ಸಹ ಒಂದು ರೀತಿ ಮೊಬೈಲ್ ಇಂಟರ್ನೆಟ್ ಸೌಲಭ್ಯ ಕಲ್ಪಿಸಿರ್ತಕ್ಕಂಥದ್ದು. ಇದಕ್ಕೆ ಮಕ್ಕಳ ಶೈಕ್ಷಣಿಕ ಬಗೆಗೆ ಪೂರಕ ಆಗಿದೆಯಾ? ಖಂಡಿತ ಸರ್, ಬಹಳ ಖುಷಿ ಸಂಗತಿ ತಾವು ಹೇಳಿರುವಂತದ್ದು. ಕೆಲವು ಕಡೆ ಕರೆಂಟ್ ಸೌಲಭ್ಯನೇ ಇಲ್ಲ ಮೇಡಮ್. ಎಸ್ ಸರ್, ಖಂಡಿತ. ನಾನು ಏನಂತಂದ್ರೆ ತಾವು ಬಜೆಟಿನ ಅಂಶವನ್ನ ನನ್ನ ಗಮನಕ್ಕೆ ತಂದಿದ್ದೀರಿ, ಧನ್ಯವಾದ. ನೇರವಾಗಿ ನಾನು ಇನ್ನೂ ಅದನ್ನ ನೋಡಿಲ್ಲ, ಬಟ್ ಆದ್ಯಾಗೂ ಕೂಡ
ಇಂಟರ್ನೆಟ್ ಸೌಲಭ್ಯ ಶಾಲೆಗಳಿಗೆ ಅಂತಕ್ಕಂಥದ್ದು ನಿಜಕ್ಕೂ ಬಹಳ ಉತ್ತಮವಾಗಿರೋಂಥ ಒಂದು ಸೌಲಭ್ಯ. ಅದರಿಂದಾಗಿ ಖಂಡಿತ ನಾವು ಆನ್ಲೈನ್ ಕ್ಲಾಸಸ್ ಮತ್ತೆ ಆಡಿಯೋ ವಿಡಿಯೋ ಮೋಡ್ ಮೂಲಕನೂ ಕೂಡ ನಮ್ಮ ಶಿಕ್ಷಕರು ಮಕ್ಕಳಿಗೆ ಪಾಠ ಪ್ರವಚನಕ್ಕೆ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು ಆಶಯ ಇದೆ. ಖಂಡಿತ ಸರ್, ಎಲೆಕ್ಟ್ರಿಸಿಟಿ ಎಲ್ಲಾ ಶಾಲೆನಲ್ಲೂ ಖಂಡಿತ ಇದ್ದೇ ಇದೆ. ಇಲ್ಲ ಅನ್ನುವಂಥದ್ದು ಪ್ರಸಂಗಗಳೇನಿದಾವು ಅಲ್ಲಿ ನಾವು SSK ಮೂಲಕ ಆಗ್ಲಿ, ಶಾಲಾ ಅನುದಾನದ ಮೂಲಕ ಆಗ್ಲಿ ನಾವು ಸಮನ್ವಯ ಮಾಡಿಕೊಂಡು ಅದನ್ನ ಪಡೆಯುವಂತ ಒಂದು ಭರವಸೆ ಅಂತ ಖಂಡಿತ ನನ್ಗಿದೆ ಸರ್. ಈ ಬಾರಿ KDP ಹೇಳ್ಬಿಟ್ಟಿದ್ದೀರಾ 20 ಒಳಗಡೆ ಖಂಡಿತ SLC ಇದ್ ಮಾಡ್ತೀನಿ ಅಂತ ಬಿಟ್ಟು ಎಲ್ಲಾ ಸಚಿವರು ಇದ್ರು, ಜನಪ್ರತಿನಿಧಿಗಳಿದ್ರು. ಏನ್ ಮೇಡಮ್ ನಿಮ್ದು ಏನಾರು ಗೋಲ್ ಇಟ್ಕೊಂಡಿದ್ರ ಇಷ್ಟೊಳಗಡೆ ಬರ್ಬೇಕು ಅಂತ? ಎಷ್ಟೊಳಗಡೆ ಬರ್ಬೋದು ಮೇಡಮ್? ಸರ್ ಖಂಡಿತ ನೋಡಿ, ನಂಗೆ ಏನಂತಂದ್ರೆ ನಾನು ಸೆಪ್ಟೆಂಬರ್ ಇಂದ ನನ್ನ ಕಾರ್ಯವನ್ನ ವಹಿಸ್ಕೊಂಡಿದ್ದೇನೆ DDPI ಆಗಿ. ಅದಕ್ಕಿಂತ ಪೂರ್ವದಲ್ಲಿ ಬೆಳಗಾವಿ ನಗರದಲ್ಲಿ ನಾನು BO ಆಗಿದ್ದಾಗ ಒಂದು ಪ್ರಯತ್ನವನ್ನ, ಒಂದು ನಿರ್ದಿಷ್ಟಪಡಿಸಿದಂತಹ ನಾವು ಒಂದು ಯೋಜನೆಯನ್ನ ಹಾಕೊಂಡು ಕಲಿಕೆಯಲ್ಲಿ ಇರುವಂತಹ ಮಕ್ಕಳಿಗೆನೆ ನಾವು 4 ಹಂತದಲ್ಲಿ ಅಭಿಪ್ರೇರಣಾ ಕಾರ್ಯಾಗಾರಗಳನ್ನ ಮಾಡಿ ಕಂಟಿನ್ಯೂಸ್ ಆಗಿ ಅವರನ್ನೇ ನಾವು ಫಾಲೋ ಮಾಡ್ತಾ ಅವ್ರು ಓದಬೇಕು ಬರಿಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಓದಿನ ಅಭಿರುಚಿಯನ್ನ ಉಂಟು ಮಾಡಿದಂತಹ ಪ್ರಯತ್ನಗಳ ಫಲವಾಗಿ ಎಲ್ಲಾ ಶಿಕ್ಷಕರು, ಮುಖ್ಯ ಶಿಕ್ಷಕರ ಫಲವಾಗಿ ಮಾನ್ಯ ಶಾಸಕರಾದಂತಹ ರಾಜು ಸೇಠ್ ಸಾಹೇಬ್ರು, ನಾರ್ತ್ ಶಾಸಕರು ಏನಿದ್ದಾರೆ, ಅವರ ಒಂದು ಮಾರ್ಗದರ್ಶನದಂತೆ ನಾವು ಮಾಡಿದಾಗ ಖಂಡಿತ ಒಂದೇ ಸಿಂಗಲ್ ಲಾಟ್ ಅಲ್ಲಿ ನಮಗೆ 80% ರಿಸಲ್ಟ್ ಬಂತು ಸರ್. ಅಲ್ಲ, ರಾಜ್ಯಾದ್ಯಂತ SLC ಮಕ್ಕಳ ಫಲಿತಾಂಶ ಸ್ವಲ್ಪ ಲೋ ಆಗಿತ್ತು ಸರ್. ವಿಶೇಷವಾಗಿ ಜಿಲ್ಲೆನೂ ಅಷ್ಟೇ ಸಹ ಸಾಕಷ್ಟು ಹಿಂದಕ್ಕೆ ಹೋಗಿತ್ತು. ಏನಾದ್ರು ಹೊಸ ನಿಮ್ದೇ ಆದ ಏನೇನ್ ಪ್ಲಾನ್ಗಳು ಹಾಕೊಂಡಿದ್ರೆ, ಏನ್ ಇಂಪ್ಲಿಮೆಂಟೇಷನ್ ಮಾಡಿದ್ರೆ? ಈಗಾಗಲೇ ಪ್ರಥಮ ಹಂತದಲ್ಲಿ ಎಲ್ಲ ನನ್ನ ಶಿಕ್ಷಕ ಸಹೋದರ ಸಹೋದರಿಯರು, ಎಲ್ಲ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರನ್ನ ಸಾಕಷ್ಟು ಸಾರಿ ಅವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ಒಂದು ನಮ್ಮ ತಾಲೂಕಿನ ನಮ್ಮದೇ ಆದಂಥ ಒಂದು ಕ್ರಿಯಾ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಒಂದನೇದು ಫಸ್ಟು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರ ಸಭೆ ಮಾಡಿದ್ವಿ. ಅದರ ಪ್ರೊಸೀಡಿಂಗ್ಸನ್ನು ಅಥವಾ ಸಭೆ ನಡವಳಿಕೆಯನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಎರಡನೇ ಸಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರ ಸಭೆ, ಅದರಲ್ಲೇ ಚರ್ಚಿಸಿದಂಥ ವಿಷಯಗಳನ್ನು ಹಂತ ಹಂತವಾಗಿ ಎಲ್ಲವನ್ನೂ ಕೂಡ ಇಂಪ್ಲಿಮೆಂಟ್ ಮಾಡಿದ್ವಿ. ಆನಂತರ ನಮಗೆ ಬೇಕಾದದ್ದು ಮಕ್ಕಳಿಗೆ ಏನು ಬೇಕಾಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಫೋನಿನ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 540 ಮಕ್ಕಳು ಪ್ರಶ್ನೆಗಳನ್ನು ಕೇಳಿದರು. ಸುಮಾರು 24 ಜನ ಸಂಪನ್ಮೂಲ ವ್ಯಕ್ತಿಗಳು 6 ಕೊಠಡಿಗಳಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆ ರೀತಿಯಾದಂಥ ಒಂದು ನಮಗೆ ಮಕ್ಕಳಿಗೆ ಏನು ಕೊಡಬೇಕಾಗಿದೆ ಅನ್ನೋದು ನಮಗೆ ಮಾಹಿತಿ ಸಿಕ್ತು. ದೃಷ್ಟಾಂಶಗಳ ಸಮಸ್ಯೆ ಅರ್ಥ ಮಾಡ್ಕೊಂಡ್ವಿ. ಆ ಆಧಾರದ ಮೇಲೆ ಅಭಿಪ್ರೇರಣಾ ಕಾರ್ಯಾಗಾರಗಳನ್ನ ಪ್ರತಿ ಕ್ಲಸ್ಟರ್ನಲ್ಲಿ ಸುಮಾರು 8 ಅಭಿಪ್ರೇರಣಾ ಕಾರ್ಯಾಗಾರಗಳನ್ನ ನಾವು ಮಾಡಿದ್ವಿ. ಅಲ್ಲಿ ಆಯ್ದ ಅತ್ಯಂತ ಉತ್ತಮ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಪಾಠ ಮಾಡಿಸಿದ್ವಿ. ಮಕ್ಕಳಿಗೆ SLC ಬಗ್ಗೆ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅನ್ನುವಂಥ ವಿಧಾನಗಳನ್ನು ಹೇಳಿಕೊಟ್ಟಿವಿ. ಒಟ್ಟಾರೆಯಾಗಿ ಸುಮಾರು ಒಂದು 8 ರಿಂದ 10 ಕಾರ್ಯಕ್ರಮಗಳು, ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ಈಗಾಗಲೇ ಮಾಡಿದ್ವಿ. ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪಾಲಕರ ಜೊತೆ ಕೂಡ ಅದರ ಜವಾಬ್ದಾರಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ತಾಯಂದಿರು, ತಾವೆಲ್ಲರೂ ನೋಡಿದಿರಿ, ತಾಯಂದಿರು, ಪಾಲಕರು ಎಲ್ಲರೂ ಕೂಡ ಇವತ್ತು ಸಭೆಗೆ ಹಾಜರಾಗಿದ್ದರು. ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಅನ್ನುವಂಥ ಒಂದು ಪ್ಯಾಕೇಜನ್ನು ನಮ್ಮ ವಲಯದ ಆಯ್ದ ಸಂಪನ್ಮೂಲ ವ್ಯಕ್ತಿಗಳು, ಒಳ್ಳೆಯ ಶಿಕ್ಷಕರು ಎಲ್ಲ ಸೇರಿಕೊಂಡು ನಮ್ಮ ಚಿತ್ತ ಉತ್ತೀರ್ಣ ತತ್ತ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ತಾಲೂಕಿನಲ್ಲಿ ಯಾವ ಮಗುವೂ ಅನುತ್ತೀರ್ಣ ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಸುಮಾರು 40 ಅಂಕಗಳಿಗೆ ಆ ಮಗು 40 ಅಂಕಗಳನ್ನು ಓದಿದ್ರೆ ಸಾಕು 100% ನಮಗೆ ರಿಸಲ್ಟ್ ಸಿಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಅದನ್ನು ಪ್ರಕಟ ಮಾಡಿಕೊಟ್ಟಿದ್ದಾರೆ. ಅದಾಯಿತು. ಆನಂತರ ಇನ್ನು ಮುಂದೆ ಯಾವ ಮಗು ಕಲಿಕೆಯಲ್ಲಿ ಹಿಂದುಳಿದವಲ್ಲ, ಸುಮಾರು 750 ಮಕ್ಕಳು ಕಲಿಕೆಯಲ್ಲಿ ಈಗ 1ನೇ ಸರಣಿ ಪರೀಕ್ಷೆ ನಾವು ವಿಶ್ಲೇಷಣೆ ಮಾಡಿದಾಗ 750 ಮಕ್ಕಳು NC ಅಂದರೆ ನಾಟ್ ಕಂಪ್ಲೀಟೆಡ್, ಕೆಲವೊಂದು ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಅಂಥ ಮಕ್ಕಳನ್ನ ಏನು ಮಾಡಿದ್ದೀವಿ, ಸುಮಾರು 5 ಹಾಸ್ಟೆಲ್ಗಳಿವೆ ನಮ್ಮ ತಾಲೂಕಿನಲ್ಲಿ, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳು. ಆ ಹಾಸ್ಟೆಲ್ಗಳಲ್ಲಿ ಸುಮಾರು 10 ದಿನಗಳವರೆಗೆ ವಸತಿ ಸಹಿತ ಮಕ್ಕಳನ್ನ ಇಟ್ಕೊಂಡು ಆ ಮಕ್ಕಳಿಗೆ ನಮ್ಮ ಶಿಕ್ಷಕರು, ಆನಂತರ ಪದವೀಧರ ಶಿಕ್ಷಕರನ್ನ ಬಳಕೆ ಮಾಡಿಕೊಂಡು ಒಟ್ಟಾರೆಯಾಗಿ ಯಾವುದೇ ರೀತಿಯಾಗಿ ಪ್ರಾಮಾಣಿಕವಾಗಿ ನಮ್ಮ ತಾಲೂಕಿನ ಫಲಿತಾಂಶವನ್ನು ಹೆಚ್ಚಿಸಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆ ಇದೆ. ಎಲ್ಲ ಶಿಕ್ಷಕರು ಕೂಡ ಬಹಳ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಈಗ ನಿಮ್ಮ ಕಾರ್ಯವೈಖರಿನ ಸಾಕಷ್ಟು ಬೇರೆ ಜಿಲ್ಲೆಗಳ ಪ್ರತಿ BOಗಳು ಕಾಪಿ ಮಾಡ್ತಾವ್ರಿ ಸರ್. ವಿಶೇಷವಾಗಿ ಏನ್ ನಿಮ್ ಮನ್ಸಿಗೆ ಬಂದಿದ್ದು, ಅಥವಾ ಯಾರಾದ್ರೂ ಇಂಪ್ಲಿಮೆಂಟ್ ಮಾಡಿದ್ದು, ಅಥವಾ ಯಾರಾದ್ರೂ ಸಲಹೆ ಕೊಟ್ಟಿದ್ದು? ಯಾವ ರೀತಿ ಸ್ಟೈಲ್ ನಿಮ್ಮ ವರ್ಕ್ ಸ್ಟೈಲು? ಕೆಲವು ಸ್ವಂತ ನನ್ನ ವಿಚಾರಗಳನ್ನು, ಆನಂತರ ಸಾಮೂಹಿಕವಾಗಿ ನನ್ನ ತಾಲೂಕಿನ ಎಲ್ಲ ಶಿಕ್ಷಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಯಾವ್ದು ಒಳ್ಳೆಯದು ಅನ್ನೋದನ್ನು ಅದನ್ನು ಆಯ್ಕೆ ಮಾಡ್ಕೋತಾರೆ. ಈಗ ಸಾಮಾನ್ಯವಾಗಿ ಒಬ್ಬರು ಒಳ್ಳೆ ಐಡಿಯಾ ಇರ್ತದೆ. ಈಗ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಸರ್ಕಾರಿ ಪ್ರೌಢಶಾಲೆ ಹಿರೇನಂದಿ ಒಳಗೆ ನಿನ್ನೆ ಭುವನೇಶ್ವರಿ ಹಿರೇಮಠ ಅಂತೇಳಿ ಒಬ್ಬರು ಟೀಚರ್
ಸರಣಿ ಪರೀಕ್ಷೆ ಆದ್ಮೇಲೆ ಉತ್ತರ ಪತ್ರಿಕೆ ಅನಾಲಿಸಿಸ್ ಮಾಡೋಕ್ಕಿಂತ ಪೂರ್ವದಾಗ ಯಾವ ರೀತಿಯಾಗಿ SLC ರಿಸಲ್ಟ್ ಅನ್ನು ಹಚ್ತಾವಲ್ಲ ಹಂಗ ಕೀ ಆನ್ಸರ್ ಅನ್ನ ಶಾಲೆ ಬೋರ್ಡ್ಗಳಿಗೆ ಹಚ್ತಾರೆ. ಇಟ್ ಇಸ್ ಅ ವೆರಿ ಇನೋವೇಟಿವ್ ಐಡಿಯಾಸ್. ಈಗ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಇನೋವೇಟಿವ್ ಟೀಚರ್ಸ್ ಇದ್ದಾರೆ. ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ನಮ್ಮದೇ ಆದಂತ ಅದಕ್ಕೊಂದು ಥೀಮನ್ನ ರೆಡಿ ಮಾಡ್ಕೊಂಡು ಕೆಲಸ ಮಾಡಿ. ಈಗ ಇನ್ನೊಂದು ಈಗ ಇವತ್ತಾನೆ ಕೇಂದ್ರ ಸರ್ಕಾರ ಒಂದು ರೀತಿ ಪ್ರತಿ ಸರ್ಕಾರಿ ಶಾಲೆಗೂ ಸಹ ಉಚಿತ ಮೊಬೈಲ್ ಒಂದು ರೀತಿ ನೆಟ್ವರ್ಕ್ ಇದು ಮಾಡಿದೆ, ಇಂಟರ್ನೆಟ್ ಸೌಲಭ್ಯ. ಇದಕ್ಕೆ ಎಲ್ಲ ಒಂದ್ ಕಡೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕ ಆಗುತ್ತೆ ಅಂತಕ್ಕಂಥದ್ದಿದೆ. ಕೆಲವು ಕಡೆ ಇನ್ನ ಕರೆಂಟ್ ಸೌಲಭ್ಯನೇ ಇಲ್ಲ, ಕೆಲವು ಕಡೆ ಈ ರೀತಿ ಯಾವ ರೀತಿ ಸಾಧ್ಯ? ಈಗ 5G ಬಂದಿದೆ. 5G ಬಂದಿರೋದ್ರಿಂದ ನಮಗೆ ಕೇಬಲ್ಗಳ ಅವಶ್ಯಕತೆ ಬರಲ್ಲ. ಅವಾಗ ಎಂಥ ಗುಡ್ಡಗಾಡು ಪ್ರದೇಶದಲ್ಲೂ ಕೂಡ ಇಂಟರ್ನೆಟ್ ಸೌಲಭ್ಯ ಒದಗಿಸಲಿಕ್ಕೆ ಸಾಧ್ಯ ಇದೆ. ಇಂಟರ್ನೆಟ್ ಸೌಲಭ್ಯ ಒದಗಿಸುವುದರಿಂದ ಈಗಾಗಲೇ ನಮ್ಮ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಹೆಚ್ಚು ಕಡಿಮೆ ಎಲ್ಲ ಪ್ರೌಢಶಾಲೆಗಳಿಗೂ ಈಗ ಸ್ಮಾರ್ಟ್ ಕ್ಲಾಸ್ಗಳಿವೆ. ಅಲ್ಲಿ ಹೊಸ ಹೊಸ ಇನ್ನೋವೇಟಿವ್ ಐಡಿಯಾಸ್ ಯೂಟ್ಯೂಬ್ಗಳನ್ನು ಬಳಕೆ ಮಾಡಿ ಶಿಕ್ಷಕರು ಕೂಡ ಅದನ್ನ ಏನೋ TLM ಅಂತೇಳಿ ಯೂಸ್ ಮಾಡಿಕೊಂಡು ಬೋಧನೆ ಮಾಡಿದ್ರೆ ಇನ್ನೂ ಪರಿಣಾಮಕಾರಿ ಆಗುತ್ತೆ. ಈಗ ಒಂದು ವಿಷಯವನ್ನ 10 ಸಾರಿ ಹೇಳೋಕ್ಕಿಂತ ಒಂದ್ ಸಾರಿ ಆ ಪಿಕ್ಚರ್ ಅನ್ನು ತೋರಿಸ್ಬಿಟ್ಟು ಅಂದ್ರೆ ಬಹಳಷ್ಟು ಮನನ ಆಗ್ತಾ ಇದೆ ಅನ್ನುವಂತ ದೃಷ್ಟಿಯಿಂದ ಈಗ ಕೇಂದ್ರ ಸರ್ಕಾರ ಅದನ್ನು ಮಾಡ್ತಾ ಇರೋದು ಒಳ್ಳೆ ವಿಚಾರ. ಈಗ DDP ಅವರೇನೋ ಒಂದು ನಿರ್ದಿಷ್ಟ ಒಂದು ರೀತಿ ಗುರಿ ಹಾಕೊಂಡಿದ್ದಾರೆ. ಮೊನ್ನೆ KDP ಸಭೆಯಲ್ಲಿ ಹೇಳಿದ್ರು, ಇವಾಗ ನಮ್ಮ ಪತ್ರಿಕಾ ಸಮೂಹಕ್ಕೆ ಹೇಳಿದ್ರು, ಈ ಬಾರಿ 20ರಿಂದ 15 ಇಲ್ಲಾಂದ್ರೆ 15 ಒಳಗಡೆ ಈ ಬಾರಿ ನಾವು ಬಂದೇ ಬರ್ತೀವಿ SLC ಫಲಿತಾಂಶ ಅಂತ. ಹಾಗಾಗಿ ನೀವೇನಾದ್ರು ಈ ಬಾರಿ ಜಿಲ್ಲಾ ಲೆವೆಲ್ಗೆ, ತಾಲೂಕು ಲೆವೆಲ್ಗೆ ಈ ಬಾರಿ ಏನು ಪ್ರಥಮ ಬರ್ತೀರಾ ಅಂತ ಹೇಳ್ಬಿಟ್ಟು ಏನಾದ್ರು ನಿರೀಕ್ಷೆ ಮಾಡಬಹುದಾ? 100% ಫಸ್ಟ್ ಬರ್ತದೆ ಇಡೀ ಜಿಲ್ಲೆಗೆ. ಎಸ್, 100%. ಓಕೆ. ಒಟ್ಟಾರೆ ಕೊನೆ ಪ್ರಶ್ನೆ, ಎಲ್ಲಾ ಶಿಕ್ಷಕರುಗಳಿಗೆ ಏನ್ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ? ಪೋಷಕರಿಗೆ ಏನ್ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನು ಆದೇಶ ಕೊಡ್ತೀರಾ? ನನ್ನ ತಾಲೂಕಿನ ವ್ಯಾಪ್ತಿಯ ಎಲ್ಲಾ ಪ್ರೌಢಶಾಲಾ ಶಿಕ್ಷಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಯಂ ಆದೇಶ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಈಗಾಗಲೇ ನನ್ನ ವಿಷಯದಲ್ಲಿ ಮಕ್ಕಳು ಯಾರು ಅನಿತರನ ಆಗಬಾರದು ಅಂತೇಳಿ ಅವರವರೇ ಘೋಷಣೆ ಮಾಡ್ಕೊಂಡಿದ್ದಾರೆ. ನಾನು ಅವರಿಗೆ ಆದೇಶ ಮಾಡುವಂಥ ಅವಶ್ಯಕತೆ ಇಲ್ಲ, ಸ್ವಯಂ ಆದೇಶವನ್ನು ಅವರೇ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಮುಖ್ಯೋಪಾಧ್ಯಾಯರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಸುಮಾರು 1800 ಮಕ್ಕಳನ್ನು ನಾನು ವೈಯಕ್ತಿಕವಾಗಿ ಭೇಟಿಯಾಗಿದ್ದೇನೆ. ಎಲ್ಲ ಮಕ್ಕಳು, ನನ್ನ ಪ್ರೌಢಶಾಲೆ, ನನ್ನ ಕಿತ್ತೂರು ವಲಯದ ಎಲ್ಲ ಮಕ್ಕಳನ್ನು ವೈಯಕ್ತಿಕವಾಗಿ ಮಕ್ಕಳಿಗೆ ಭೇಟಿ ಮಾಡಿದ್ದೇನೆ. ಎಲ್ಲ ಮಕ್ಕಳಿಗೂ ಕೂಡ ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ಮಾರ್ಗದರ್ಶನ ಮಾಡಿದ್ದೇನೆ. ಎಲ್ಲ ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ಪಾಲಕರ ಸಭೆಯಲ್ಲಿ ಒಂದು ವೈಯಕ್ತಿಕವಾಗಿ ನಾನು ಕಳಕಳಿ ವಿನಂತಿ ಮಾಡಿಕೊಂಡಿದ್ದೇನೆ. ಮಕ್ಕಳಿಗೆ ಏನು ತಮ್ಮ ಇನ್ನು 50 ದಿನಗಳು ಅತ್ಯಂತ ಮಹತ್ವದ ದಿನಗಳು. ಆ ದಿನಗಳನ್ನು ತಾವು ಮಕ್ಕಳ ಸಲುವಾಗಿ ಕಳೀರಿ. TV ಅಥವಾ ಮೊಬೈಲ್ಗಳ ಬಳಕೆಯನ್ನು ಕಡಿಮೆ ಮಾಡಿರಿ. ಮಕ್ಕಳಿಗೆ ಅವಶ್ಯಕತೆ ಇದ್ದಾಗ ಮೊಬೈಲ್ ಕೊಡಿ, ಅದರ ವಿಷಯವನ್ನು ತಿಳ್ಕೊಳ್ಳಿ. ಆದರೆ ಅನವಶ್ಯಕವಾಗಿ ಮೊಬೈಲ್ ಮತ್ತು TVಯನ್ನು ತಾವು ಕೂಡ 2 ತಿಂಗಳು ಕಡಿಮೆ ಮಾಡಿರಿ ಅಂತೇಳಿ ನನ್ನ ಕಿತ್ತೂರು ತಾಲೂಕಿನ ಎಲ್ಲ ಸಮಸ್ತ ತಂದೆ ತಾಯಿಯಂದರಲ್ಲಿ ವಿನಂತಿಸ್ಕೊಳ್ತೇನೆ. ಇಷ್ಟು ಒಟ್ಟಶಿಖರೇ ಗೊತ್ತಾಯ್ತಲ್ಲ, ಮಾನ್ಯ ಕಿತ್ತೂರು BO ಸರ್ ಆಗಿರ್ತಕ್ಕಂಥ ಶ್ರೀ ಚನ್ನಬಸಪ್ಪ ತುಬಾಕಿ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.